ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಜಾತಕರು ನನ್ನ ವಿಡಿಯೋವನ್ನು ಫೇಸ್ಬುಕ್ಕು, ಯೂಟ್ಯೂಬ್ಗಳಲ್ಲಿ ನೋಡಿ ಫೇಸ್ಬುಕ್ನಲ್ಲಿ ಬರ್ತಕ್ಕಂಥ ಜಾತಕದ ವಿಮರ್ಶೆಯ ಆರ್ಟಿಕಲ್ಗಳನ್ನು ನೋಡಿ ನನಗೆ ಬೆಳಗಾಂನಿಂದ ಫೋನ್ ಕರೆ ಮಾಡ್ತಾರೆ. ಫೋನ್ ಕರೆ ಮಾಡಿಬಿಟ್ಟು ಜನ್ಮ ದಿನಾಂಕ, ಸಮಯವನ್ನು ತಿಳಿಸ್ತಾರೆ. ಇವರ ಜನ್ಮ ದಿನಾಂಕ 28/12/84, 6 ಗಂಟೆ 55 ನಿಮಿಷ ಬೆಳಿಗ್ಗೆ, 8 ಗಂಟೆ 55 ನಿಮಿಷ ಬೆಳಿಗ್ಗೆ, ಪೂರ್ವಾಷಾಢ ನಕ್ಷತ್ರ, ಧನುಸ್ಸು ರಾಶಿ, ಕುಂಡಲಿ ಮಕರ ಲಗ್ನ, ಶುಕ್ರ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಕುಜ ಕುಂಭ ರಾಶಿಯಲ್ಲಿ, ರಾಹು ವೃಷಭ ರಾಶಿಯಲ್ಲಿ, ಬುಧ ಶನಿ ಕೇತು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಚಂದ್ರ ರವಿ ಗುರು ಧನುಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕರಿಗೆ ಯಾವುದೇ ರೀತಿಯ ದಾರಿ ಮಾರ್ಗಗಳು ಸಿಗ್ತಾ ಇಲ್ಲ. ಇವರ ಜನನವಾದ ಕೆಲವೇ ವರ್ಷಗಳಲ್ಲಿ ತಂದೆ ತಾಯಿ ತೀರಿ ಹೋಗಿದ್ದಾರೆ. ಯಾರ ಸ್ನೇಹಿತರನ್ನು ನಂಬಿದರೂ ನೆಗೆಟಿವಿಟಿ ಆಗ್ತಾ ಇದೆ. ಇವರಲ್ಲಿರೋದನ್ನೇ ಅವರು ಮೋಸ ಮಾಡ್ತಾ ಇದ್ದಾರೆ. ಸಂಬಂಧಿಕರು, ಬಂಧು ಬಳಗದವರು ಯಾರನ್ನು ನಂಬಿದರೂ ಸಹ ಪೂರ್ಣ ಪ್ರಮಾಣವಾಗಿ ಯಾವುದೇ ಫಲಾಪೇಕ್ಷೆ ಸಿಗ್ತಾ ಇಲ್ಲ. ಈ ಜಾತಕದ ವಿಮರ್ಶೆಯನ್ನು ನೋಡುವಾಗ ಲಗ್ನಾಧಿಪತಿಯಾದಂಥ ಶನಿ ಭಗವಾನರು ವೃಶ್ಚಿಕ ರಾಶಿಯಲ್ಲಿ ಶತ್ರುವಾಗಿ 11ನೇ ಮನೆಯಲ್ಲಿ ಕುಳಿತುಕೊಂಡು ಲಗ್ನವನ್ನು 3ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅಂದರೆ ಇವರು ಜನನವಾದ ಸಂದರ್ಭಗಳಲ್ಲಿ 1 ವರ್ಷದ ಒಳಗಡೆ ಇವರ ತಂದೆ ತಾಯಿ ನಾಗನ ಸಾನ್ನಿಧ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸಬೇಕಿತ್ತು. ಈ ಜಾತಕರಿಗೆ ಕಾಳಸರ್ಪ ದೋಷ ಇರೋದ್ರಿಂದ ಇದಕ್ಕೆ ಸಂಬಂಧಿಸಿದಂಥ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಹಾಗೆ ಇಲ್ಲಿ ಈಗ ಈ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿ ಗುರು ಚಂದ್ರ ರವಿ ಇರೋದ್ರಿಂದ ಆ ಗ್ರಹಗಳ ಬಲವೂ ಇಲ್ಲ. ಇವರು ಏನೇ ಮಾಡಲಿಕ್ಕೆ ಹೋದರೂ ಲಾಭ ಇಲ್ಲ, ನಷ್ಟ ಕಷ್ಟ ಅನುಭವಿಸ್ತಾ ಇದ್ದಾರೆ. ಜನ್ಮ ದಿನಾಂಕ ತುಂಬ ಸ್ಟ್ರಾಂಗ್ ಇದೆ, ಬುಧನ ಸಂಖ್ಯೆಗೆ ಬರ್ತದೆ. ತನ್ನ ಬುದ್ಧಿವಂತಿಕೆಯನ್ನೆಲ್ಲ ಖರ್ಚು ಮಾಡಿ ಯಾವುದ್ಯಾವುದೋ ರೀತಿ ವ್ಯವಹಾರಗಳನ್ನು ಮಾಡಿ ಜೀವನವನ್ನು ಮೂವ್ ಮಾಡ್ತಾ ಇದ್ದಾರೆ. ಧನಸ್ಥಾನದಲ್ಲಿ ರಾಹು ಪಂಚಮದಲ್ಲಿ ಇರೋದರಿಂದ ನಾಗದೋಷ ಕಳ್ಕೊಂಡಿಲ್ಲ. ಗೋಚಾರ ರೀತಿಯಲ್ಲಿ ಈಗ ನಾವು ಈ ಜಾತಕರಿಗೆ ನೋಡೋದಾದರೆ ಜನ್ಮರಾಶಿಗೆ 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶನಿ ದೋಷ ನಡೀತಾ ಇದೆ. 2030ವರೆಗೂ ಇವ್ರಿಗೆ ಪಂಚಮ ಶನಿಯ ದೋಷ, ಅರ್ಧ ಪಂಚಮ ಶನಿ ದೋಷ ಇರ್ತದೆ. ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳುಬತ್ತಿ ದೀಪ ಹಚ್ಚತಕ್ಕಂಥದ್ದು, ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ 8 ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸೋದು ಬಹಳ ಉತ್ತಮ. ಹಾಗೆ ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ ಬಳಿಕ ಆಂಜನೇಯನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಉತ್ತಮ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಕಪ್ಪು ನೀಲಿ ಬಣ್ಣದ ಧಾರಣೆ ಉತ್ತಮ ಅಲ್ಲ, ಬಟ್ಟೆಗಳ ಧಾರಣೆ. ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಶುಭಪ್ರದವಾಗಿ ಇರೋದಿಲ್ಲ. ಈಗ ಈ ಕರಿತಕ್ಕಂಥ ಹೆಸರು ಇವ್ರದ್ದು ಮೇಷರಾಶಿಗೆ ಬರ್ತದೆ. ಮೇಷರಾಶಿಯಲ್ಲೂ ನಾವು ತೆಗೆದುಕೊಂಡಾಗ 7ನೇ ಶನಿ ಸ್ಟಾರ್ಟ್ ಆಗಿದೆ. ಅಲ್ಲಿಯೂ ಸಹ ಶನಿ ಭಗವಾನರ ದೋಷಕ್ಕೆ ಇವರು ಪರಿಹಾರ ಮಾಡ್ಕೊಂಬೋದು ಭಾಳ ಉತ್ತಮ. 11ನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ಅಷ್ಟೊಂದು ಶುಭ ಅಲ್ಲ.
ಆರಾಧ್ಯವಾದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಉತ್ತಮ. ಜನ್ಮರಾಶಿಗೆ ಆಗಲಿ ಕರೀತಕ್ಕಂಥ ಹೆಸರಿಗೆ ಆಗಲಿ ಗುರುಬಲ ಸಹ ಇಲ್ಲ. ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಂದಿರ, ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಕೊಡೋದು ಉತ್ತಮ. ದಿನನಿತ್ಯ ಸಾಧ್ಯವಾದರೆ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡೋದು ಅಥವಾ ಹನುಮಾನ್ ಚಾಲೀಸ್ 8 ಸಲ ಪಾರಾಯಣ ಮಾಡೋದು ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡೋದು ಬಹಳ ಉತ್ತಮ. ಜಾತಕದಲ್ಲಿರ್ತಕ್ಕಂಥ ನೆಗೆಟಿವ್ ಯಾವುದೂ ಕಳ್ಕೊಂಡಿಲ್ಲದಲೇ ಇರೋ ಕಾರಣ ಜೀವನದಲ್ಲಿ ಏರುಪೇರು ಕಷ್ಟ ನಷ್ಟಗಳು ಜಾಸ್ತಿಯಾಗಿ ಬರ್ತದೆ. ಇಲ್ಲಿ ಶನಿ ಭಗವಾನರ ದೋಷ 2 ರೀತಿಯಲ್ಲಿ ಕರೆಯುವ ಹೆಸರು ಮತ್ತು ಜನ್ಮರಾಶಿ 2 ರೀತಿಯಲ್ಲೂ ಎಫೆಕ್ಟ್ ಇರೋದ್ರಿಂದ ಈ ಜಾತಕರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿರ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.